ಶಿವಣ್ಣ, ನಾವು ಕರೆಯೋದು ಶಿವಧ್ವಜ್ ಅವ್ರನ್ನ ಶಿವಣ್ಣ ಅಂತ. ಎರಡು ಮಾತು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷಕ್ಕೆ ಇದ್ದೇನೋ 3 ದಿನ ಬಾಕಿ ಇದೆ. ಈ ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯ, ಹೊಸ ಅಲೆಯ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಈ ಸಿನಿಮಾಕ್ಕೆ ಕಷ್ಟಪಟ್ಟಿರೋದನ್ನ ನೋಡಿದಾಗ ಈ ಸುಮುಖ್ ಅಂಡ್ ಇಬ್ಬರು ಹೀರೋಯಿನ್ಸ್ಗಳು ನಾನು ಕಣ್ಣಾರ ನೋಡಿದ್ದೀನಿ. 24 ಗಂಟೆನೂ ಸಮುದ್ರ ಒಳಗಡೆ ಬಿದ್ದಿದ್ರು. ಆ ಸ್ಯಾಂಡ್ಗಳೆಲ್ಲ ಕಿವಿ ಒಳಗಡೆ ಎಲ್ಲ ಹೋಗಿತ್ತು. ಬಹಳ ಕಷ್ಟಪಟ್ಟಿದ್ದಾರೆ ಎಲ್ಲಾ ರೀತಿಯಲ್ಲೂ, ಎಲ್ಲಾ ಟೆಕ್ನಿಷಿಯನ್ಸು, ನಿರ್ದೇಶಕರು, ಎವ್ರಿಬಡಿ. ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು. ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ. ಅದು ಹೊಸ ವರ್ಷಕ್ಕೆ ಬರುತ್ತಾ ಇದೆ. ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು, ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ, ಅದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಹೊಸೊಬ್ರದ್ದು ಸಿನಿಮಾಗಳು ಬರುತ್ತೆ, ಅದನ್ನ ಹೊಸ ರೀತಿಯಲ್ಲಿ ಮಾಡುವಂತ ನಿರ್ದೇಶಕರು, ಒಂದು ಒಳ್ಳೆ ಕತೆ, ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಒಂದು ಅವಕಾಶ ಈ ಸುಮುಖನಿಗೆ ಮತ್ತೆ ಅವರಿಬ್ಬರಿಗೆ ಸಿಕ್ಕಿದೆ ಅಂತ ನಂಗೆ ಬಹಳ ಖುಷಿ ಆಗ್ತಿದೆ. ಒಬ್ಬ ಕಲಾವಿದನಾಗಿ ನಾನು ಹ್ಯಾಪಿ. ಯಾಕಂತ ಹೇಳಿದ್ರೆ ಇವರು ಖಂಡಿತವಾಗ್ಲೂ ಮುಂದಿನ ವರ್ಷ ಕನ್ನಡ ಚಿತ್ರರಂಗನ ಆಳ್ತೀರಿ ನೀವೆಲ್ಲರೂ. ಅದಕ್ಕೆಲ್ಲ ಕಾರಣಕರ್ತರು, ಆಯ್ಕೆ ಮಾಡಿದಂತ ನಿರ್ದೇಶಕರು. ಯಾಕಂತ ಹೇಳಿದ್ರೆ ಒಬ್ಬರ ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡೋರನ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ ಅಲ್ಲಿ. ಆ ಸೇಲೆಬಲ್ ಪ್ರಾಪರ್ಟಿನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟಾಕುವಂತ ಒಂದು ಕೆಲಸ ಮಾಡಿದಿರಿ ನಿರ್ದೇಶಕರೇ. ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಹರಿಕೃಷ್ಣ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ. ಅಂಡ್ ಇದ್ರ ಜೊತೆ ಇಲ್ಲಿ ಇಡೀ ಪ್ರೊಡಕ್ಷನ್ ನ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ದು ಮಾತುಗಳು ಕೇಳಿದಾಗಲೇ ಗೊತ್ತಾಗುತ್ತೆ ಅವರ ಆಸೆ ಏನು ಅಂತ. ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ರು. ಹೊಸೊಬ್ರು ಸಿನಿಮಾಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನೋದನ್ನ ಅಂದ್ಕೊಂಡೇ ಇಲ್ಲ. ಅಷ್ಟು ರೀತಿಯಲ್ಲಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ ನ ಮಾಡಿದ್ದಾರೆ. ಗಂಗಾಧವರು ಮತ್ತೆ ನಮ್ಮ ಪ್ರತಾಪ್ ಅವರು, ಎಲ್ಲ ಪ್ರೊಡಕ್ಷನ್ ಟೀಮ್ ಯಾವುದು ಕೇಳಿದ್ರು ಇಲ್ಲ ಅಂತ ಅಲ್ಲಿ ಏನೂ ಇರಲಿಲ್ಲ, ಎಲ್ಲವೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ. ಅಂಡ್ ಸಂತೋಷ್ ಐಪಾತಾಜಿ ಅವರ ಹೆಸರು ಹೇಳ್ಬೇಕಾಗತ್ತೆ, ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ. ಅಂಡ್ ಮುರಳಿ ಸರ್ ಸಾಕದಾಗಿತ್ತು, ಸೂಪರ್ ಆಗಿತ್ತು. ಸೊ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಈ ಸಿನಿಮಾಕ್ಕೆ. ಇನ್ನು ಬೇಕಾಗಿರೋದು ಕನ್ನಡಿಗರ ಪ್ರೀತಿ. ಖಂಡಿತ ಈ ಸಿನಿಮಾ ನೋಡಿದಾಗ, ಇದರ ವಿಶೇಷವನ್ನು ನೋಡಿದಾಗ ಇದು ಮುಂದಿನ ವರ್ಷ ದೊಡ್ಡ ಒಂದು ಜಯಬೇರಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಮತ್ತಷ್ಟು ಕಲಾವಿದರನ್ನ ಹುಟ್ಟಾಕುವಂತಹ ಒಂದು ಶಕ್ತಿ ನಿಮಗೂ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ಅಡ್ವಾನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಸಂಡೇ ಬೆಳಿಗ್ಗೆ ಒಂದು ಫಸ್ಟ್ ಸಾಂಗ್ ನೋಡಿದೆ, ತುಂಬಾ ಒಂಥರ ಟೆನ್ಷನ್ ಆಯ್ತು. ಒಂದು 3 ಜಾಗದಲ್ಲಿ ಒಂಚೂರು ಬೇಜಾರಾಯ್ತು. ಏನ್ ಕಿಸ್ ಕೊಟ್ಟಿದ್ದಾರೆ ಚೆನ್ನಾಗಿ, ಅದು ನೋಡಿ ಒಂಚೂರು ಬೇಜಾರಾಯ್ತು ನನಗೆ. ಅದು ಎಲ್ಲರಿಗೂ ಅಂದ್ರೆ ಕಾರು ಬೋನೆಟ್ ಮೇಲೂ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಬಟ್ ಬೇಜಾರು ನೋಡಿ ಸರ್, ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಾವು, ನಮ್ಗೊಂದು ಈ ತರ ಚಾನ್ಸೇ ಇಲ್ಲ ಸರ್. ಬರಗಾಲ ಎಲ್ಲೋದ್ರು ಚಾನ್ಸ್ ಕೂಡ. ಸೊ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ, ನೆಕ್ಸ್ಟ್ ಆದ್ರೆ ಹೀರೋನೇ ಆಗ್ಬೇಕು ಅಂತ. ಅದು ಹೀರೋನಾದ್ರೆ ನಾನು ಫಸ್ಟ್ ಸಾಂಗ್ ಮುರಳಿ ಸರ್ಗೆ ಕೊಡೋದು, ಯಾಕಂದ್ರೆ ಅವ್ರು ಕಿಸ್ ಕೊಡಿಸ್ತಾರೆ ಅದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಭಟ್ರು ಸರ್ಗೆ ಹೇಳ್ಬೇಕು, ಯಾಕಂದ್ರೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಗಡಿ ಶೋ ಇಂದ ಪ್ರತಿ ಆರ್ಟಿಸ್ಟ್ ನ ಹಾಕ್ತಾರೆ ಅವರು. ಸೊ ಥ್ಯಾಂಕ್ ಯು ಸರ್ ನಿಮ್ಗೆ. ಸೊ ನಿಮ್ಮಿಂದ ಈ ಅವಕಾಶ. ಹಾಗೇನೆ ಕೃಷ್ಣಪ್ಪ ಸರ್ ಮತ್ತೆ ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್. ಗಂಗಾಧರ್ ಸರ್ ಅಂತೂ ತುಂಬಾ ಚೆನ್ನಾಗಿ ನೋಡಿದ್ದಾರೆ ನಮ್ಮನ್ನ ಸಂಜೆ ಮೇಲೆ. ಅಂದ್ರೆ ಡೈಲಿ ನಮ್ಗೆ ನಾನ್ ವೆಜ್ ಸೆಟ್ ಅಲ್ಲಿ ಮಟನ್, ಫಿಶ್ ಎಲ್ಲ, ಅಂದ್ರೆ ಡೈಲಿ ಎಲ್ಲೋದ್ರು ನಮ್ಗೆ ತುಂಬಾ ಚೆನ್ನಾಗಿ ಐಟಮ್ ಬಿಟ್ಟಂಗಿತ್ತು. ಇಲ್ಲ ಸರ್, ಇಲ್ವಾ? ಇಲ್ಲ. ತಪ್ಪಾಯ್ತು. ಸೊ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್, ತುಂಬಾ ಚೆನ್ನಾಗಿ ಮಾಡಿದೀರಾ. ಸೊ ಹೀರೋ ಬಗ್ಗೆ ಏನು ಹೇಳುದು ಬೇಡ. ಸೊ ಆ ಕ್ಯಾರೆಕ್ಟರ್ಗೆ ಹೇಳ್ದಂಗೆ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು. ಸೊ ಹೀರೋಯಿನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಅವಕಾಶಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈಗ ಸಾಯಂಕಾಲದ ಬಗ್ಗೆ ಸೂರಜ್ ನೆನಪಿಸಿರೋದ್ರಿಂದ ನಮ್ಮ ಸಂಜೆ ನಂತರದ ನಾಯಕ ನಟರು ಗಡ್ಡ ವಿಜಯ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಹಗಲಲ್ಲಿ ನಾನು ತುಂಬಾ ನನ್ನ ಹೋರಾಟದಲ್ಲಿ ಜೊತೆಗಿದ್ದವರು, ಹಗಲು ರಾತ್ರಿ 2 ಗಡ್ಡ ವಿಜಯ್, ಅಮೋಲ್ ವೇದಿಕೆಗೆ ಬರಬೇಕು. ಇದಿಷ್ಟು ನನ್ನ ತಂಡ. ಎಲ್ರಿಗೂ ಟಿ ಶರ್ಟ್ ಹಾಕೊಳ್ಳಿ, ಇದು ಕಡ್ಡಾಯ ಅಂತ ಹೇಳಿದ ಮಹನೀಯರು ಶ್ರೀಯುತ ಹರಿಕೃಷ್ಣ ಅವರು ಹಾಕಿಲ್ಲ.
ಆ ಶಿಕ್ಷೆಗೆ ಅವರೊಂದೆರಡು ಸಾಲನ್ನ, ಈ ಹಾಡಿನ 2 ಸಾಲನ್ನ ಹಾಡಿ ಕಾರ್ಯಕ್ರಮ ಮುಗಿಸ್ಬೇಕಾಗಿ ಕೋರ್ತೇನೆ. ನಾನು ಹಾಕಿಲ್ಲ ಅಂತಲ್ಲ, ನನಗೆ ಕೊಟ್ಟಿಲ್ಲ. ಯಾರು ನಂದು ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದ್ದೀನಿ. ವೇದಿಕೆ ಅಲ್ಲ, ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರು ಬಿಚ್ಚಬೇಕಲ್ಲ, ಯಾರಾದ್ರು ನಂದು ಯಾರೋ ಹಾಕೊಂಡಿದ್ದಾರೆ, ಯಾರು ಹಾಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ. ಆಮೇಲೆ ಕೇಳಲ್ಲ ಅಂತ. ಸೂರಜ್ ಇಲ್ಲ, ನಾನು ಕಡಿಮೆ ಆಗಿದ್ದೀನಿ ಸರ್. ನಾನು ಒಂದ್ಸತಿ ಮಾತಾಡೋದೇ ಕಷ್ಟ, 2ನೇ ಸತಿ ಮಾತಾಡಕ್ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಧ್ವನಿಲಿ ಕೇಳಿದಿರಿ ಹಾಡನ್ನ. ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡೋದು ಇಲ್ಲ, ಆ ಕಷ್ಟನೂ ತಗೊಳ್ಳೋದಿಲ್ಲ. ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ. ನನ್ನ ಟೀ ಶರ್ಟ್ ಬಂತು, ಅದು ತುಂಬಾ ಖುಷಿ ಇದೆ ನನಗೆ.